ವಾವ್. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗ್ತೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ಡೇ ಬಂದು ಮಂಡೇ ವ್ಲಾಗ್ ಇದಾಗಿದೆ. ಸೊ ಇವತ್ತಿನ ಡೇ ಫುಲ್ಲು ಹೇಗಿರುತ್ತೆ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ವ್ಲಾಗ್ನ ಶುರು ಮಾಡಿದ್ದೀನಿ. ಬಟ್ ಇವತ್ತು ಭಾಳ ದಿವಸಗಳಾದಮೇಲೆ ನಾನು ಒಂಟಿ ಅನ್ನೋದು ನನಗೆ ಕಾಡ್ತಾ ಇದೆ. ಸೊ ಅದಕ್ಕೆ ರೀಸನ್ ಕೂಡ ಇದೆ, ಏನು ಯಾಕೆ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಡೇ ಅನಿಸಿದ್ದು ಒಂದೇ, ದಯವಿಟ್ಟು ಪೇರೆಂಟ್ಸನ್ನು ಅವರು ಇರುವ ಕೊನೆ ಕ್ಷಣಗಳನ್ನಾಗಿರಲಿ, ಅವರು ನಿಮ್ಮೊಟ್ಟಿಗೆ ಇದ್ದಾರೆ ಅಂದರೆ ಅವ್ರನ್ನ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಈಗಿನ ಸೊಸೈಟಿಯಲ್ಲಿ ನಾವು ತುಂಬಾ ನೋಡ್ತಾ ಇದ್ದೀವಿ, ಪೇರೆಂಟ್ಸ್ ಅನ್ನೋದೇ ಮಕ್ಕಳಿಗೆ ಭಾರ ಆಗಿಬಿಟ್ಟಿದ್ದಾರೆ. ಅಫ್ಕೋರ್ಸ್ ಹೊರಗಡೆಯಲ್ಲಿ ನಮ್ಮ ಮನೆಯಲ್ಲೇ ನಾವು ಥಿಂಕ್ ಮಾಡಿದ್ರು ಅಷ್ಟೇ, ನಮ್ಮ ಮನೆಯಲ್ಲೇ ಈ ಘಟನೆಗಳು ನಡೆದಿದೆ. ಹೆಣ್ಮಕ್ಳೇ ಗಂಡು ಮಕ್ಕಳೇ ನೋಡಬೇಕಂತ ಏನು ರೂಲ್ಸ್ ಏನಿಲ್ಲ, ಪೇರೆಂಟ್ಸ್ ಎಲ್ಲರಿಗೂ ನೋಡ್ಕೊಳ್ಳೋ ಜವಾಬ್ದಾರಿ ಇದೆ. ಏನಕ್ಕಪ್ಪ ಅಂದರೆ ಇವತ್ತು ಈ ಟಾಪಿಕ್ ಏನಕ್ಕೆ ಮಾತಾಡಬೇಕು ಅಂದರೆ, ಇಷ್ಟು ದಿವಸಗಳಾದಮೇಲೆ ಒಂದು ಸತಿ ತೋರಿಸ್ತೀನಿ, ಈ ಮನೆಗೆ ನಾನೇ ಸಿಂಗಲ್ ಅನ್ನಿಸ್ತಾ ಇದೆ. ಇವತ್ತು ನನಗೆ ಈ ಒಂಟಿತನ ತುಂಬಾ ಕಾಡ್ತಾ ಇದೆ. ಏನಕ್ಕೆ ಅಂದರೆ, ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ, ಅಮ್ಮ ದೇವಸ್ಥಾನಕ್ಕೆ ಕಳಿಸಿದ್ದೀನಿ. ಸೊ ನೆನ್ನೆನೇ ಹೋಗಿದ್ದಾರೆ ಆ್ಯಕ್ಚುಲಿ. ಸೊ ಮನೆಯೆಲ್ಲ ಒಬ್ಬಳೇ ಇರೋ ಕಾರಣ ಇವತ್ತಿನ ಡೇ ನನಗೆ ಹುಚ್ಚಿಡಿತಾ ಇದೆ. ಸೊ ಒಂಟಿತನ ಅನ್ನೋದು ಎಷ್ಟು ಕೆಡ್ದಾಗಿರುತ್ತೆ ಅಂತ ಇವತ್ತು ಅನ್ನಿಸ್ತಾ ಇದೆ. ಇವತ್ತು ಅಮ್ಮನ ಜಾಸ್ತಿ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಇಲ್ಲ, ಅಮ್ಮನೂ ಇಲ್ಲ, ಒಬ್ಬಳೇ ಇದ್ದೀನಲ್ವಾ, ಆ ಫೀಲ್ ಇವತ್ತು ನನಗೆ ಗೊತ್ತಾಗ್ತಿದೆ. ನೆನಪುಗಳು ಜಾಸ್ತಿ ಆಗ್ತಿದೆ. ಹಂಗಾಗಿ ಈ ವಿಡಿಯೋ ಮೂಲಕ ನಾನು ಇವತ್ತು ತಿಳಿಸ್ಬೇಕು ಅಂದ್ಕೊಂಡಿರೋದೇನೆಂದರೆ, ದಯವಿಟ್ಟು ಪೇರೆಂಟ್ಸ್ನ ನೋಡ್ಕೊಳ್ಳಿ. ಗಂಡು ಮಕ್ಕಳಿಗೆ ಆಗಲಿ ಹೆಣ್ಮಕ್ಳಿಗೆ ಆಗಲಿ ಹೇಳೋದು ಒಂದೇ, ನನಗೂ ಸೇರಿಸಿನೇ ಹೇಳ್ಕೊಳ್ತಾ ಇದ್ದೀನಿ, ನನಗೂ ಇದು ಅನ್ವಯಿಸುತ್ತೆ. ಅಪ್ಪ ಅಮ್ಮನ್ನ ನೋಡ್ಕೊಳ್ಳಿ. ಅಪ್ಪ ಅಮ್ಮ ಯಾವತ್ತೂ ಅಷ್ಟೇ, ಅಮ್ಮ ಒಂದು 4-5 ಜನ ಮಕ್ಕಳಿದ್ರೆ ಒಟ್ಟಿಗೆ ಸಾಕ್ತಾಳೆ, ತಾನು ತಿನ್ನೋದನ್ನು ಮಕ್ಕಳಿಗೆ ಇಟ್ಟು ಸಾಕ್ತಾಳೆ. ಮಕ್ಕಳು ಯಾಕೆ ಪೇರೆಂಟ್ಸ್ನ ಹಂಚ್ಕೊಳ್ತೀರಾ, ಅಮ್ಮನಾಗಲಿ ಹಂಚ್ಕೊಳ್ತೀರಾ, ಡಿವೈಡ್ ಮಾಡ್ಕೊಳ್ತೀರಾ? ಅದೇ ತಾಯಿ ಆ ಥರ ಮಾಡೋದೇ ಇಲ್ಲ ಅಲ್ವಾ. ಬೆಳೆಸೋವಾಗ ಎಷ್ಟೇ ಕಷ್ಟ ಆಗಲಿ, ಕೂಲಿ ಮಾಡಿ ಇರಲಿ, ಮಕ್ಕಳಿಗೋಸ್ಕರ ಅಂತ ತಂದು ತಿನ್ನಿಸಿ ಸಾಕಿರ್ತಾರೆ. ನಾಳೆ ಆ ಪ್ಲೇಸಿಗೆ ನಾವು ಕೂಡ ಹೋಗ್ತೀವಿ ಅನ್ನೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅಮ್ಮಂದಿರನ್ನ, ಅಪ್ಪಂದಿರನ್ನ ಕೂಡ. ಇನ್ನು ಕೆಲವರ ಮನೆಗಳಲ್ಲಿ ಹೆಂಗೆ ಅಂದರೆ, ಇದು ನಮಗೇ ಅನ್ವಯಿಸುತ್ತೆ, ನನಗೇನೆ. ಸೊ ಅಮ್ಮ ನಮ್ಮ ಮನೆಯಲ್ಲೇ ಇರೋದು, ಅಮ್ಮನ ಆಗ್ಲಿಂದ ನಮ್ಮ ಮನೆಯಲ್ಲೇ ನನ್ನ ಜೊತೆಯಲ್ಲೇ ಇರೋದು. ಆ ಪ್ಲೇಸಿಗೆ ನೆಕ್ಸ್ಟ್ ನೀವು ಕೂಡ ಬರ್ತೀರಾ ಅನ್ನೋದನ್ನು ಮರಿಬೇಡಿ. ನೆಕ್ಸ್ಟ್ ರಿಟರ್ನ್ ನಿಮಗದು. ಹಾಗೆ ಇನ್ನು ಮಕ್ಕಳಿರ್ತಾರೆ, ಇನ್ನು ಕೆಲವು ಮಕ್ಕಳು. ಸೊ ಇದು ನಮ್ಮ ಮನೆಯಲ್ಲೇ ನಡೆದಿರೋದು ಅಂತಲೇ ಅಂದ್ಕೊಳ್ಳಿ. ತಂದೆನ 3 ಜನ ಮಕ್ಕಳಿದ್ದಾಗ, ಸೊ ತಂದೆ ಗಟ್ಟು ಮುಟ್ಟಾಗಿದ್ದು ಚೆನ್ನಾಗಿದ್ದಾಗ ಅವ್ರನ್ನ ನೋಡ್ಕೊಳ್ತಾರೆ. ಅವರು ದುಡಿತಾ ಇದ್ದಾಗ ಅವರ ದುಡಿಮೆ ಬೇಕು, ಚೆನ್ನಾಗಿ ಬೆಳವಣಿಗೆ ಆಗಬೇಕು, ಅವರಿಂದ ಚೆನ್ನಾಗಿ ದುಡಿಸ್ಕೊಂಡು. ಮತ್ತು ಅವರು ಪ್ರಾಪರ್ಟಿ ಏನಾದರೂ ಮಾಡಿರ್ತಾರೆ ಅಂದ್ಕೊಳ್ಳಿ, ಆ ಪ್ರಾಪರ್ಟಿನ ಸೇಲ್ ಮಾಡುವಾಗ ಅಪ್ಪನ ನಾನು ನೋಡ್ಕೊತಾ ಇದ್ದೀನಿ, ನಂಗೆ ಡಬಲ್ ಭಾಗ ಬೇಕು, 2 ಭಾಗ ಬೇಕು ಅಂತ ಅಪ್ಪಂದೆಲ್ಲ ತಿನ್ನೋವಾಗ ಅಪ್ಪ ಬೇಕು. ಸೊ ಅಪ್ಪನಿಗೆ ಒಂದು ಊಟ ಹಾಕೋಕ್ಕೂ ಕೂಡ ಯೋಗ್ಯತೆ ಇರಲ್ಲ ಕೆಲವರಿಗೆ. ಅಪ್ಪಂದು ಆಸ್ತಿ ಎಲ್ಲ ತಿಂದು ಅವ್ರ ದುಡಿಮೆನೂ ಕೂಡ ಕಡಿಮೆ ಆದಮೇಲೆ ಅವ್ರಿಗೆ ವಯಸ್ಸಾಗ್ತಾ ಬರ್ತಾ ಇದ್ದಂಗೆ, ನೀನು ನೋಡ್ಕೊ ಅಪ್ಪನ್ನ ಅನ್ನೋ ಜನಗಳು ಕೂಡ ಇದ್ದಾರೆ. ಆಗ ನಮ್ಗೆ ಅನಿಸ್ಬೋದು, ಯಾಕೆ ಆವತ್ತಿನ ದಿವಸ ಎಲ್ಲ ನಾನೇ ನೋಡಿ ಮಾಡ್ತೀನಿ ಅಂತ ನೀನು ಭಾಗ ತಿಂದಿಲ್ವಾ ಅಂತ. ಸೊ ಅದು ಕೂಡ ಎಲ್ಲೋ ತಪ್ಪು ಅನಿಸುತ್ತೆ. ನಮ್ಗೆ ಜವಾಬ್ದಾರಿ ಅದು, ತಂದೆ ತಾಯಿನ ನೋಡ್ಕೊಳ್ಬೇಕು, ಖಂಡಿತ ನೋಡ್ಕೊಳ್ಬೇಕು. ಖಂಡಿತ ಅವ್ರು ನಮ್ಮನ್ನು ಹೇಗೆ 25 ವರ್ಷ 20 ವರ್ಷ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ,
ಮಕ್ಕಳಿದ್ದಾಗ ಅವ್ರು ನಮಗೆಲ್ಲನೂ ಸೇವೆಗಳನ್ನ ಮಾಡಿರ್ತಾರೆ. ಸೊ ಅವರು ದೊಡ್ಡವ್ರು ವಯಸ್ಸಾದಮೇಲೆ ಅವ್ರ ಮಕ್ಕಳ ಥರ ನಮಗೆ ನಮ್ಮನ್ನು ಹೇಗೆ ಅವ್ರು ಸಾಕಿದ್ರು ಆ ಥರ ನಾವು ಸಾಕೋಕ್ಕೆ ಪ್ರಯತ್ನ ಪಡಬೇಕು ಅಷ್ಟೇ. ಬನ್ನಿ ಇವತ್ತಿನ ಸ್ಪೆಷಲ್ ಏನು ಅಂತ ತೋರಿಸ್ತೀನಿ. ಗ್ಯಾಸ್ ಮೇಲೆ ಇಟ್ಟಿದ್ದೆ, ಅದೇನಾಯ್ತು ಅಂತ ಗೊತ್ತಿಲ್ಲ. ಬ್ರೇಕ್ಫಾಸ್ಟು ಮಕ್ಕಳಿಗೆ ನೂಡಲ್ಸ್ ಮಾಡಿ ಕಳಿಸಿದ್ದೆ. ನಾನಿನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಅದಕ್ಕೂ ಮುಂಚೆ ನಾನು ಓಟ್ಸನ್ನು ಮಕ್ಕಳಿಗೆ ಕೊಡ್ತೀನಿ, ನಾನು ತಿಂತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಇವತ್ತು ರೆಡಿ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ನಾನಿಲ್ಲಿ ಪಂಪ್ಕಿನ್ ಸೀಡ್ಸು ಸನ್ಫ್ಲವರ್ ಸೀಡ್ಸ್ನ ಲೈಟಾಗಿ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಓಟ್ಸಿಗೆ ಮಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬಿಡೋಣ. ಡೈಲಿ ಮಾಡ್ಕೊಳ್ಬೇಕಂದ್ರೆ ಟೈಮ್ ಜಾಸ್ತಿನೇ ಹಿಡಿಯುತ್ತೆ. ಹಂಗಾಗಿ ಸ್ವಲ್ಪ ಇದು ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿನೂ ಫ್ರೈ ಮಾಡಬೇಡಿ, ಮೀಡಿಯಮ್ ಆಗಿ. ಈಗ ಬಾದಾಮಿ ಅದೇ ಫುಲ್ ಹಾಕಿದ್ರೆ ಚೆನ್ನಾಗಿರಲ್ಲ. ಇದನ್ನು ಕೂಡ ಸಣ್ಣ ಸಣ್ಣ ಪೀಸಸ್ ಮಾಡಿ ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ಎಲ್ಲ ಒಟ್ಟಿಗೆ ಬಿಸಿ ಇದೆ, ಗ್ಯಾಸ್ ಲಿಟ್ನ ಆಫ್ ಮಾಡ್ಕೊಂಡಿದ್ದೀನಿ. ಆ ಬಿಸಿಗೆ ಹಾಕಿ ಲೈಟಾಗಿ ಇದನ್ನು ಬೆಚ್ಚಗೆ ಮಾಡ್ಕೊಳ್ಳಿ. ಈಗ ಒಂದು ಡಬ್ಬಕ್ಕೆ ಫಿಲ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಕೆಲಸ ಕಮ್ಮಿ ಆಗುತ್ತೆ ಡೈಲಿ ಯೂಸ್ ಮಾಡ್ಕೊಳ್ಳೋಕ್ಕೆ. ನಾನಿಲ್ಲಿ ಇವತ್ತು ಒಂದು ಹೆಲ್ದಿ ಡ್ರಿಂಕ್ನ ಕುಡಿಯೋಣ ಅಂದ್ಬಿಟ್ಟು, ಭಾಳ ದಿವಸ ಆಗಿತ್ತು, 1 ವೀಕ್ ಮೇಲೇ ಆಗಿಬಿಟ್ಟಿದೆ. ನಾನಿಲ್ಲಿ ಆಮ್ಲ, ಬೆಟ್ಟದ ನೆಲ್ಲಿಕಾಯಿ, ಸೌತೆಕಾಯಿನ ತೊಗೊಂಡಿದ್ದೀನಿ, ಕುಕುಂಬರು. ಬೆಟ್ಟದ ನೆಲ್ಲಿಕಾಯಿ ಜೊತೆಗೆ ಸೌತೆಕಾಯಿ ಹಾಕ್ಕೊಂಡ್ರೆ ಕುಡಿಯೋಕ್ಕೆ ನಿಮಗೆ ಡ್ರಿಂಕ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸೌತೆಕಾಯಿ ನಿಮಗೆ ಜೀರ್ಣಶಕ್ತಿಗೆ ಎಲ್ಲನೂ ಕೂಡ ಒಳ್ಳೆಯದೇ. ಎರಡನ್ನ ಹಾಕಿ ನಾನು ಫೈನಾಗಿ ರುಬ್ಕೊಳ್ಳಿ. ತುಂಬ ನುಣ್ಣು ಫೈನ್ ಪೇಸ್ಟ್ ಥರ ಹಾಕಿ ನೀರಿಂದ ಮೀಡಿಯಮಾಗಿ ಹಾಕ್ಕೊಂಡು ರುಬ್ಕೊಂಡ್ರೆ, ಸೋಸ್ಕೊಂಡ್ರೆ ಈ ಥರ ಫಿಲ್ಟರ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಬೇಕಾದಲ್ಲಿ ಸ್ವೀಟಾ ಇಲ್ಲ ಸಾಲ್ಟಾ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಏನೂ ಹಾಕ್ಕೊಂಡಿಲ್ಲ, ಯಾಕಂದರೆ ನನಗೆ ಕುಡಿದು ಅಭ್ಯಾಸ ಇದೆ. ಲಿಟಲ್ ಬಿಟ್ಟು ಸಾಲ್ಟನ್ನು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಡೈಲಿ ಕುಡಿಬಾರ್ದು, ಹೊಟ್ಟೆ ಹಾಳಾಗುತ್ತೆ. 3 ಡೇಸ್ಗೆ ಒನ್ಸ್ ಇದನ್ನು ಕುಡಿಬೇಕು. 3 ಡೇಸ್ 4 ಡೇಸ್ಗೆ ಇಲ್ಲ ವೀಕ್ಲಿ ಒನ್ಸು ಕುಡೀರಿ. ಸೊ ಇವತ್ತಿನ ನನ್ನ ಮಾರ್ನಿಂಗ್ ಜ್ಯೂಸ್, ಕಾಫಿ, ಟೀ ಎಲ್ಲ ಇದೆ. ಡೇ ಪೂರ್ತಿ ವ್ಲಾಗ್ನ ಏನೂ ಶೂಟ್ ಮಾಡಿಲ್ಲ. ನೈಟ್ ಸಂಜೆ 7 o'clock ಅಮ್ಮ ಬಂದರು. ಲಾಸ್ಟ್ ಫುಲ್ ಕಟ್. ಇವಾಗ ಫುಲ್ ಕಟ್ ಆಗುತ್ತೆ. ಅರ್ಧನಾ? ಹೇಳೋದೊಂದು ನಾವು ಮಾಡೋದೊಂದು. 6 months ತಿರ್ಗಾ ಸ್ಟಾರ್ಟ್. ಓಕೆ, ಡನ್. 6 months ಗ್ಯಾಪ್, 10th ಬೋರ್ಡ್ ಎಕ್ಸಾಮ್. ಸೊ ಫೈನಲಿ ಅಮ್ಮ ಬಂದರು. ಫುಲ್ ಖುಷಿ ಆಯಿತು. ಅಮ್ಮನ ಹತ್ರ ಒಂದು 5 ನಿಮಿಷ ಮಾತಾಡಿ ಕಾಫಿ ಟೀ ಕುಡಿದು ಈಗ ನನ್ನ ಮಗನ ಕರ್ಕೊಂಡು ಹೊರಗಡೆ ಸಲೂನ್ಗೆ ಬಂದೆ. ಅವನ್ನ ಹೇರ್ ಕಟ್ ಮಾಡಿಸೋಣ ಅಂದ್ಬಿಟ್ಟು, ಭಾಳ ದಿವಸ ಆಗಿದೆ ಅಂತ, ಹೇರ್ ಎಲ್ಲ ಲಾಂಗ್ ಆಗಿದೆ ಅಂತ. 10th ಅಲ್ವಾ, ಸ್ವಲ್ಪ ಚೇಂಜ್ ಮಾಡೋಣ ಅಂತ. ಹೇಗೆ ಬಂದಿದೆ ಹೇರ್ ಕಟ್ಟು, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಒಂದು ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ಫೈನಲಿ ಹೇರ್ ಕಟ್ ಆಯಿತು. ಅದುಡ್ತೀರಿ ಅಪ್ಪ ಲಿಫ್ಟ್ ಆಫ್ ಐಪಾಯ ದಿಗ್ಲೈತಾನೆ. ಫೈನಲಿ ಸಲೂನಿಂದ ಮನೆಗೆ ಬಂದ್ವಿ. ಲಿಫ್ಟ್ ಆಫ್ ಆಯಿತು. 5 ನಿಮಿಷ ಆದಮೇಲೆ ಅಪ್ಪ ಥ್ಯಾಂಕ್ ಗಾಡ್ ಆನ್ ಆಯಿತು. ಅಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಮನೆಗೆ ಬಂದು 10 ನಿಮಿಷ ಸುಧಾರಿಸ್ಕೊಂಡೆ. ಅದು 3rd ಫ್ಲೋರಿಂದ ಬರೋವಾಗ ಸ್ಟಾಪ್ ಆಗಿದ್ದು ತುಂಬಾ ಭಯ ಆಯಿತು. ಲೈಫಲ್ಲಿ ಆ ಸಲೂನ್ಗೆ ಹೋದ್ರೂ ಲಿಫ್ಟ್ ಹತ್ತಲ್ಲ, ಸ್ಟೆಪ್ಸ್ ಹತ್ತಿನೇ ಹೋಗಿ ಬರ್ತೀನಿ. ಫೈನಲಿ ಇಲ್ಲಿ ದೋಸೆಗೆ ನೆನೆಸಿದೆ, ರುಬ್ತಾ ಇದ್ದೀನಿ. ಯಾರ್ದೋ ವಿಡಿಯೋಲ್ಲಿ ನೋಡಿದ್ದೆ, ಈರುಳ್ಳಿ ಹಾಕಿ ದೋಸೆ ರುಬ್ಬಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ, ನಾನು ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ, ಆಮೇಲೆ ನೀವು ಟ್ರೈ ಮಾಡಿ. ಸೊ ನಾರ್ಮಲ್ ದೋಸೆಗೆಲ್ಲ ಹೇಗೆ ನೆನೆಸ್ಕೊಳ್ತೀರಾ ಅದೇ ಥರ ನಾನು ಅವಲಕ್ಕಿನ ಸಪ್ರೇಟ್ ನೆನೆಸಿದ್ದೀನಿ. ರುಬ್ಕೊಳ್ಳೋಣ ಬನ್ನಿ, ಟ್ರೈ ಮಾಡಿ ನೀವು ಒನ್ಸ್. ನಾನಿಲ್ಲಿ ಜಾಸ್ತಿ ಏನು ನೆನೆಸಿಲ್ಲ, 1 ಗ್ಲಾಸಿಗೆ ಅಷ್ಟೇ ನೆನೆಸಿರೋದು. ಏನಕ್ಕೆ ಅಂದರೆ ಆನಿಯನ್ ಹಾಕಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ವ, ಹಂಗಾಗಿ ಕಡಿಮೆ ಹಿಟ್ಟಿಗೆ ಹಾಕಿದ್ದೀನಿ. ಸೊ ಫಸ್ಟ್ ಟೈಮ್ ಯಾವುದೇ ಆಗಲಿ ಮಾಡೋವಾಗ ನಾವು ಚೆನ್ನಾಗಿ ಬಂದ್ರೇ ಜಾಸ್ತಿ ಪ್ರಮಾಣ ಮಾಡಬೇಕು. ಹಾಗೆ ನಾನು ನೋಡೋಣ, ಇಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ. ಚೆನ್ನಾಗಿ ಬಂದರೆ ನೀವು ಕೂಡ ಟೇಸ್ಟ್ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ಸೊ ನನಗೆ ಎಕ್ಸ್ಪೆಷಲಿ ಇಷ್ಟ ಆಗಬೇಕು ಟೇಸ್ಟು, ಯಾಕೆಂದರೆ ನನಗೆ ದೋಸೆ ಅಷ್ಟಾಗಿ ಇಷ್ಟ ಆಗೋಲ್ಲ. ರುಬ್ಬಿದ ತಕ್ಷಣ ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವತ್ತೂ ಅಷ್ಟೇ ದೋಸೆ ಹಿಟ್ಟಾಗಲಿ ಇಡ್ಲಿ ಹಿಟ್ಟಾಗಲಿ ಚೆನ್ನಾಗಿ ನಿಮಗೆ ಫರ್ಮೆಂಟೇಷನ್ ಆಗಬೇಕು ಅಂದರೆ ರುಬ್ಬಿದ ತಕ್ಷಣ ಚೆನ್ನಾಗಿ ಬೀಟ್ ಮಾಡಿ ಕ್ಲೋಸ್ ಮಾಡಿ ಇಟ್ಟರೆ ನಿಮಗೆ ಮಾರ್ನಿಂಗ್ ಅಷ್ಟೊತ್ತಿಗೆ ಅದು ಚೆನ್ನಾಗಿ ಉಬ್ಬಿ
ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ. ಫೈನಲಿ ಈಗ ನಾನು ಮಾರ್ನಿಂಗ್ ಸಿಕ್ಕಿದ್ದೀನಿ ನಿಮಗೆ, ನೈಟ್ ಅಲ್ಲೇ ವ್ಲಾಗ್ನ ಹೆಂಡ್ ಮಾಡಿದೆ. ಸೊ ಫೈನಲಿ ಚೆನ್ನಾಗೇ ಬಂದಿದೆ ದೋಸೆ ಹಿಟ್ಟು. ಈಗ ಇದಕ್ಕೆ ಇನ್ನೊಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ಸೋಡಾ ನಾನಿಲ್ಲಿ ರೆಫರ್ ಮಾಡೋದೇ ಇಲ್ಲ, ಸೋಡಾನ ಸ್ಕಿಪ್ ಮಾಡ್ಕೊಳ್ಳಿ. ವಿಡಿಯೋಗೆ ನಿಮಗೆ ತೋರಿಸ್ಬೇಕು ಅಂತ ಲಿಟಲ್ ಬಿಟ್ ಚಿಟಿಕೆ ಅಷ್ಟು ಸೋಡಾನ ಹಾಕಿದ್ದೀನಿ. ಯಾಕಂದರೆ ಈಗ ಸಮ್ಮರ್ ಶುರು ಆಗಿದೆ, ತುಂಬಾ ಆಫೀಸ್ಗೆ ಹೋಗೋರು ಮಕ್ಕಳಿಗೆ ಬಾಕ್ಸಿಗೆಲ್ಲ ಹಾಕಿದ್ರೆ ಸೋಡಾ ಹಾಕಿ ದೋಸೆ ಆಗಲಿ ಇಡ್ಲಿ ಆಗಲಿ ತಿಂದರೆ ಏನಂತಾರೆ, ತುಂಬಾ ದಾಹ ದಣಿದ ಥರ ಫೀಲ್ ಆಗ್ತಾ ಇರುತ್ತೆ, ದಣಿತಾರೆ ಬೇಗನೆ, ದಾಹ ಆಗ್ತಾ ಇರುತ್ತೆ, ಒಣಗ್ತಾ ಇರುತ್ತೆ ಬಾಯೆಲ್ಲ. ಹಂಗಾಗಿ ಹೊಟ್ಟೆಗೂ ಒಳ್ಳೆಯದಲ್ಲ ಸೋಡಾ, ತುಂಬಾ ಡೇಂಜರ್. ಅದನ್ನು ಸೋಡಾ ಹಾಕಿ ಉಪ್ಪಾಕಿ ಮಿಕ್ಸ್ ಮಾಡಿ ಈಗ ಚಟ್ನಿ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚಟ್ನಿಗೆ ಕಾಯಿ, ಕಡಲೆಬೀಜ, ಹಾಗೆ ಹಸಿಮೆಣ್ಸಿನ್ಕಾಯಿನ ನಾನು ಫ್ರೈ ಮಾಡ್ಕೊಳ್ತೀನಿ. ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, 1 ಸ್ಪೂನು ಆಯಿಲ್ ಹಾಕಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಹುಳಿ, ಸ್ವಲ್ಪ ಹುರ್ಗಡ್ಲೆನ ಹಾಕ್ಕೊಂಡು ಈಗ ಚಟ್ನಿಗೆ ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಚಟ್ನಿಗೆ ಯಾವತ್ತೂ ಅಷ್ಟೇ ರುಬ್ಬುವಾಗ ನೀವು ಒಂದೇ ಸತಿ ನೀರನ್ನ ಹಾಕಿ ರುಬ್ಬಿದ್ರೆ ಅದು ಚಟ್ನಿ ಚೆನ್ನಾಗಿ ಬರೋದಲ್ಲ. ಸ್ವಲ್ಪ ಅದು ತರಿಯಾಗಿ ರುಬ್ಬಿ ನೋಡಿ, ಈ ಥರ ಆದಮೇಲೆ ಇವಾಗ ನಿಮಗೆ ನೋಡಿ ನೀರನ್ನು ಹಾಕ್ಕೊಳ್ಳಿ. ಒಂದೇ ಪ್ರಮಾಣದಲ್ಲಿ ಚಟ್ನಿ ಚೆನ್ನಾಗಿ ಇರುತ್ತೆ ಟೇಸ್ಟ್. ಒಂದು ಸತಿ ಆ ಥರ ಟ್ರೈ ಮಾಡಿ ನೋಡಿ. ಫೈನಲಿ ಆಗಿ ಚಟ್ನಿ ಕೂಡ ರೆಡಿ ಆಯಿತು. ಇಷ್ಟ ಇದ್ದಲ್ಲಿ ಒಗ್ಗರಣೆನ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಪ್ಲೈನ್ ಚಟ್ನಿನ ತಿನ್ಬೋದು. ಈಗ ಹೆಂಚಿನ ಕಾಯಕ್ಕೆ ಇಟ್ಟಿದ್ದೀನಿ, ದೋಸೆನ ನೋಡೋಣ ಬನ್ನಿ. ನನಗೂ ಕೂಡ ಭಯ ಆಗ್ತಾಯಿದೆ ಹೇಗಿರುತ್ತೋ ಅಂತ. ಸೊ ಬಿಸಿ ಹೆಂಚಿಗೆ ದೋಸೆ ಹಿಟ್ಟನ್ನು ಹಾಕಿದ ತಕ್ಷಣ ಸ್ಮೆಲ್ ತುಂಬಾ ಚೆನ್ನಾಗಿದೆ. ನೀವಿಲ್ಲಿ ಮಕ್ಕಳಿಗೆ ಬಾಕ್ಸಿಗೆ ಏನಾದರೂ ಹಾಕ್ತಿದ್ರೆ ತುಪ್ಪದಲ್ಲಿ ದೋಸೆನ ಮಾಡಿಕೊಡಿ. ಬಾಕ್ಸಲ್ಲಿ ನಿಮಗೆ ಅದು ಡ್ರೈ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಾನು ಮಕ್ಕಳಿಗೆ ತುಪ್ಪದಲ್ಲಿ ದೋಸೆನ ಮಾಡಿಕೊಡ್ತೀನಿ. ಅವರು ಮಧ್ಯಾಹ್ನ ಬಾಕ್ಸಿಗೆ ತಿನ್ನೋವಾಗ ತುಂಬಾ ಟೇಸ್ಟು, ಡ್ರೈ ಆಗೋದಿಲ್ಲ ದೋಸೆ ಅಂತ. ಸೊ ಫಸ್ಟ್ನೇ ದೋಸೆ ಸ್ವಲ್ಪ ಹೆಂಚಿನ್ನೂ ಕಾದಿರಲಿಲ್ಲ, ಕಿತ್ತೋದ್ರೂ ಚೆನ್ನಾಗಿ ಬಂದಿದೆ ನೋಡಿ ದೋಸೆ. ಸೊ ಕ್ರಿಸ್ಪಿಯಾಗಿದೆ, ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿದೆ. ನನಗೇ ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆ. ಹಾಗಾಗಿ ಫಸ್ಟ್ನೇ ದೋಸೆ ನಾನೇ ಚಟ್ನಿ ಹಾಕ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ನನಗೆ ದೋಸೆ ಅಂದರೆ ತುಂಬ ಅಲರ್ಜಿ, ಇಷ್ಟ ಆಗೋದಿಲ್ಲ. ಸೊ ಫೈನಲಿ ಇವತ್ತು ಇಷ್ಟ ಆಯಿತು. ಒನ್ಸ್ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ದೋಸೆನೇ ಇಷ್ಟ ಇಲ್ಲ ಅಂತ ಅನ್ನೋ ನನಗೇ ಇಷ್ಟೊಂದು ಇಷ್ಟ ಆಗಿದೆ ಅಂದರೆ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಪ್ರತಿಯೊಂದು ದೋಸೆನೂ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ದೋಸೆನ ಆದಷ್ಟು ತೆಳ್ಳಗೆ ಹಾಕ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಮತ್ತೊಂದು ವೀಡಿಯೋಲಿ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ, ಸಿ ಇನ್ ಮೈ ನೆಕ್ಸ್ಟ್